ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಣ್ಣಿಕಾಳು ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತಣ್ಣಿಕಾಳು ಅಂತಾರೆ, ಒಂದೊಂದು ಕಡೆ ಅಲಸಂದೆ ಕಾಳು ಅಂತಾರೆ. ಇದನ್ನು ಬೇಳೆ ಮಾಡಿಸಿ ಉನಿ ಹಾಕೋಬೇಕು. 1 ಅವರ್ 2 ಅವರ್ ಉಂದರೆ ನೀಟಾಗಿ ಸಿಪ್ಪೆ ಎಲ್ಲ ತೊಳ್ಕೊಂಡು ನೀಟಾಗಿ ಈ ಥರ ಮಾಡ್ಕೋಬೇಕು. ತೊಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡಿದ್ದೀವಿ. ಇವಾಗ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಚಕ್ಕೆ, ಲವಂಗ ಹಾಕ್ಕೋತಾ ಇದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ 1-2 ಹಾಕ್ಕೊಂಡಿದ್ದೀನಿ. ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ರುಬ್ಕೋಬೇಕು. ನೀವು ಮಿಕ್ಸಿಲಾರ ರುಬ್ಕೋಬೋದು. ಇಲ್ಲಿ ನಮ್ಮಮ್ಮ ರುಬ್ಬೋ ಕಲ್ಲಲ್ಲಿ ರುಬ್ತಾವ್ರೆ. ನೀಟಾಗಿ ಅದನ್ನು ಸಿಪ್ಪೆ ಎಲ್ಲ ಹೋಗೋ ಥರ ವಾಶ್ ಮಾಡಿಕೊಂಡು ರುಬ್ಕೊಂಡು, ಇವಾಗ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು, ಇವಾಗ ರುಬ್ಕೊಂಡಿರೋದು ಕಾಳು ಮತ್ತು ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಅದನ್ನು ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಎಲ್ಲ ಉಪ್ಪನ್ನ ರುಬ್ಬೇಕಾದ್ರೇನೋ ಹಾಕೋಬೋದು, ಇಲ್ಲಾಂದರೆ ಪುಡಿ ಉಪ್ಪಾದರೆ ಇವಾಗ ಸೇರಿಸ್ಕೋಬೋದು. ನಾನು ರುಬ್ಬೇಕಾದ್ರೇ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು, ಈರುಳ್ಳಿ ಎಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಯಿಸ್ಕೊಂಡು ವಡೆನ ಹಾಕ್ಕೊಳ್ಳೋದು. ಎಣ್ಣೆ ಬಿಸಿಯಾಗಿದೆ, ವಡೆ ಹಾಕ್ಕೋಬೇಕು. ಇದು ಕಡಲೆಬೇಳೆ ವಡೆಗಿನ್ನ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಬಿಸಿಲಂತೂ ಇನ್ನೂ ಸೂಪರಾಗಿರುತ್ತೆ. ತಣ್ಣಿಕಾಳು ವಡೆ ಹಳ್ಳಿಗಳ ಸೈಡೆಲ್ಲ ಜಾಸ್ತಿ ತಣ್ಣಿಕಾಳು ವಡೆನೇ ಮಾಡೋದು. ಇವಾಗ ಪಿತೃಪಕ್ಷ ಅಲ್ವಾ, ಜಾಸ್ತಿ ಎಲ್ಲರ ಮನೆಯಲ್ಲೂ ಪಿತೃಪಕ್ಷ ಹಬ್ಬಕ್ಕೆ ವಡೆ ಮಾಡ್ತಾರೆ. ನಮ್ಮ ಮನೆಯಲ್ಲೂ ಇದು ಪಿತೃಪಕ್ಷದ ವ್ಲಾಗ್ದೆ ವಿಡಿಯೋ. ನೋಡಿ, ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಬೇಯಿಸ್ಕೋಬೇಕು. ವಡೆನ ಟರ್ನ್ ಮಾಡಿ ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಬೆಂದಿದೆ ವಡೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಟೇಸ್ಟಿ ಕ್ರಿಸ್ಪಿ ತಣ್ಣಿಕಾಳು ಮಸಾಲೆ ವಡೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.